ರಾಜ್ಯ ಅಧ್ಯಕ್ಷರಾದ ಮೇಲೆ ಕಾಲಿಗೆ ಚಕ್ರ ಕೊಟ್ಕೊಂಡು ತಿರುಗಾಡಿದರೆ, ಬೂತ್ ಸಮಿತಿ ಅಧ್ಯಕ್ಷ ಮನೆಗಳಿಗೆ ಹೋದರೆ ಮತ್ತು ಸದಸ್ಯತ್ವ ಅಭಿಯಾನ ಮಾಡಿದರೆ ಪಾದಯಾತ್ರೆ ಯಶಸ್ವಿಯಾಗಿದೆ. ಇಲ್ಲಿ ಕೆಲವರು ಪಾದಯಾತ್ರೆ ಯಶಸ್ವಿ ಆಗಬಾರ್ದೇಳಿ ಅಡ್ಡಿ ಆತಂಕಗಳನ್ನು ತಡೆ ಒಡ್ಡಕ್ಕೆ ಪ್ರಯತ್ನ ಮಾಡಿದರು, ನಿಲ್ಸೋಕ್ಕೆ ಪ್ರಯತ್ನ ಮಾಡಿದರು. ರಾಷ್ಟ್ರೀಯ ನಾಯಕರು ಪಾದಯಾತ್ರೆ ಮಾಡಬೇಕಂತೇಳಿ ಹೇಳಿದ ಮೇಲೆ ವಿಜೇಂದ್ರ ಅವರ ಪಾದಯಾತ್ರೆ ಯಶಸ್ವಿ ಆಯಿತು. ವಿಜೇಂದ್ರ ಅವರಿಗೆ ಒಳ್ಳೆಯ ಹೆಸರು ಬರ್ತದೆ, ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ. ಯಡಿಯೂರಪ್ಪನವ್ರಿಗೆ ಹೆಂಗೆ ನೋಡ್ತಾರಲ್ಲ, ಅವರ ಸ್ಥಾನದಲ್ಲಿ ವಿಜೇಂದ್ರ ಅವ್ರು ನೋಡ್ತಾರೆ ರಾಜ್ಯದ ಜನ. ಹಾಗಾಗಿ ವಿಜೇಂದ್ರ ಅವರಿಗೆ ವರ್ಚಸ್ಸಿದೆ, ಮುಖದಲ್ಲಿ ರಾಜಕಳೆ ಇದೆ. ಅವರ ವರ್ಚಸ್ಸನ್ನು ಮತ್ತು ಜನಾಕರ್ಷಣೆ ತಡೆಯೋಕ್ಕೋಸ್ಕರ ವಿಜೇಂದ್ರ ಅವರ ಮೇಲೆ ಆಪಾದನೆ ಮಾಡ್ತಾರೆ. ಯಾರೋ 4-5 ಜನ ಸಭೆ ಸೇರಿ ಇಳಿಸೋಕ್ಕಾಗಲ್ಲ. ಇವರು ಸಂಘ ಪರಿವಾರದವರು ಹೇಳಿ ಸೂಚನೆ ಕೊಡೋದು, ಯಾರೂ ಮಾತಾಡಬಾರ್ದು, ನಾವು ಮಾತಾಡ್ಬಾರ್ದು. ಎಲ್ಲ ಒಂದು ಕಡೆ ಕಾರ್ಯಕರ್ತರು ಮುಖಂಡರಿಗೆ ನೋವಾಗ್ತದೆ. ನಾವು ಹೇಳ್ತಾಯಿದ್ದೀವಿ, ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಬಲಿಪಶು ಮಾಡೋಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ. ವಿಜೇಂದ್ರ ಅವ್ರ ಪರವಾಗಿ ನಾವೆಲ್ಲ ಗಟ್ಟಿಯಾಗಿದ್ದೀವಿ. ಯಡಿಯೂರಪ್ಪ ವಿಜೇಂದ್ರ ಅವರ ಸಂಘಟನೆ ಸಾಮರ್ಥ್ಯ ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದರೆ, ವಿಜೇಂದ್ರ ಅವರ ಅಧ್ಯಕ್ಷ ಬೇಕಾ ಯಾರು ಹಿಡಿಬೇಕಂತ ಹೇಳ್ತಾರಲ್ಲ, ಅವರು ಮೋದಿಯವ್ರಿಗೆ ಅಪಮಾನ ಮಾಡ್ದಂಗೆ. ಮೋದಿ, ನಡ್ಡಾ, ಅಮಿತ್ ಶಾ, ಸಂತೋಷ್ ಅವರು ಮಾಡಿದ್ದು. ಹಾಗಾಗಿ ವಿಜೇಂದ್ರ ಬಗ್ಗೆ ಮಾತಾಡಿದರೆ ಇವರು ನರೇಂದ್ರ ಮೋದಿಗೆ ಅಪಮಾನ ಮಾಡ್ದಂಗೆ. ಇದು ಒಳ್ಳೆಯದಲ್ಲ. ಇನ್ನು ಕೆಲವು 1000 ಕೋಟಿ ಅಂತ ಹೇಳ್ತಾರೆ ನೋಡಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಣಕ್ಕೆ ಬೆಲೆ ಇಲ್ಲ, ಸಂಘಟನೆ ಸಾಮರ್ಥ್ಯ ಬೆಲೆ ಇದೆ. ಕಾಂಗ್ರೆಸ್ನಲ್ಲಿದ್ದಾರೆ ಭಾಳಷ್ಟು ಜನ ಮ್ಯಾಚ್ ಫಿಕ್ಸಿಂಗ್ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ. ನನಗೆ ವಿಜಯಪುರದಿಂದ ಭಾಳಷ್ಟು ಜನ ಕರೆ ಮಾಡಿದರು, ಕೋಟೆಕ್ಕೆಂದು ಓಡಾಡ್ರಿ ಇವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ. ಆಗಲಿ ಕನಸ್ಕೊಂಡ್ರಿ ಇವರು. ನಮಗೆ ಎಲ್ಲ ಒಂದು ಕಡೆ ನೋಡ್ರಿ ಅಯ್ಯೋ ಪಾಪ ಅನಿಸುತ್ತೆ. ದಾರಿಲಿ ಬೀದಿಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಶಕ್ತಿ ಸಾಮರ್ಥ್ಯ ಇದೆ, ನಾನು ಯಾಕೆ ಆಗಬಾರ್ದು? ಕೋಟೆಕ್ಕೆಂದು ಓಡಾಡ್ರಿ. ನೀವು ವಿಜೇಂದ್ರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಎಲ್ಲೇ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಈ ರೀತಿ ಆರೋಪಗಳನ್ನು ಮಾಡ್ತೀರಿ. ರಾಜ್ಯಾಧ್ಯಕ್ಷನ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ವಿಜೇಂದ್ರ ಪರವಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿದ್ದೀವಿ. ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ವಿಜೇಂದ್ರ ನೇತೃತ್ವದಲ್ಲಿ ಮುಂಬರುವ ಸ್ಥಳೀಯ ಲೋಕಲ್ ಬಾಡಿ ಸೆಲೆಕ್ಷನ್ನು, ವಿಧಾನಸಭೆ ಎಲೆಕ್ಷನ್ನು ಅವ್ರ ನೇತೃತ್ವದಲ್ಲೇ ಮಾಡ್ತೀವಿ. ಅವ್ರ ನೇತೃತ್ವದಲ್ಲೇ 150 ಸ್ಥಾನವನ್ನು ಗೆದ್ದೇ ಗೆಲ್ತೀವಿ. ಯಾರು ಹೇಳಿಕೆ ಕೊಡ್ತಾರೆ ಅಣ್ಣ? ಈಗ ಯಾರು ನೋಡಿ, ಈಗ ಸಂಘ ಪರಿವಾರದವರು ಈಗ ನಾವು ಮಾತಾಡಿದರೆ ನಮ್ಮನ್ನು ಕರೀತಿದ್ರು, ನಾವು ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದರೆ ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ, ಅವ್ರು ಸಂಘಟನೆ ಮಾಡಲಿ. ಈ ನಾವು ಮಾತಾಡ್ತಾರೆ ಯಡಿಯೂರಪ್ಪ ವಿಜೇಂದ್ರ ಹಚ್ಕೊಟ್ರು ಅಂತ ಹೇಳ್ತಾರೆ, ಅವ್ರು ಮೌತ್ ಪೀಸ್ ಅಂತಾರೆ. ಅವ್ರು ಯಾವತ್ತೂ ಯಾರಿಗೂ ಹೇಳಲ್ಲ, ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ಇವ್ರು ಯಾರೋ ಕೆಲವರು ನೋಡೋಣ, ಸಂಘ ಪರಿವಾರದವರು ಅಭಿಪ್ರಾಯಗಳನ್ನು ಸಂಗ್ರಹಿಸಿದರಂತೆ. ಇವ್ರು 4 ಗೋಡೆ ಮಧ್ಯೆ ಏನಾರು ಮಾತಾಡಲಿ. ಆದರೆ ದಾರಿಲಿ ಬೀದಿಲಿ ವಿಜೇಂದ್ರ ಅಧ್ಯಕ್ಷ ಬದಲಾವಣೆ ಮಾಡಿ ಅಂತೇಳಿದ್ರೆ ಸಂಘದವರಿಗೆ ಅಪಮಾನ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವರಿಗೆ ಅಪಮಾನ ಮಾಡ್ತಾರೆ. ವಿಜೇಂದ್ರವನ್ನು ಹೇಳ್ತೀನಿ, ಸೂರ್ಯ ಚಂದ್ರ ಎಷ್ಟು ಸತ್ಯ ಲೋಕಲ್ ಬಾಡಿ ಸೆಲೆಕ್ಷನ್ನು, ಮುಂಬರುವ ವಿಧಾನಸಭೆ ಚುನಾವಣೆ 150 ಸ್ಥಾನ ಅವ್ರ ಲೀಡರ್ಶಿಪ್ಪಲ್ಲಿ ಗೆಲ್ತೀವಿ. ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಹೇಳ್ತೀನಿ. ಒಂದು ನಿಮಿಷ, ಹಿಂದೆ ಬೇರೆಯವ್ರ ಅಧ್ಯಕ್ಷ ಆಗಿದ್ದಾಗ ನಾವೆಲ್ಲ ಕೆಲಸ ಮಾಡಲಿಲ್ವಾ? ಇದುವರೆಗೆ ಏನಾಗಿತ್ತು, ಕಳೆದ 1.5 ವರ್ಷ ಅವ್ರ ಅಧ್ಯಕ್ಷ ಆದಮೇಲೆ ನಾವು ಮಾತಾಡಲಿಲ್ಲ. ಇದು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರು. ಇದು ದೌರ್ಬಲ್ಯ ಅಲ್ಲ. ನಾವುಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಮುಜುಗರ ಆಗಬಾರ್ದು ಮಾತಾಡೋದ್ರಿಂದ. ಒಟ್ಟಾಗಿ ಒಂದು ಎಷ್ಟೇ ನೋವು ಸಹಿಸ್ಕೊಂಡಿವಿ. ಆದರೆ ಇನ್ನು ಮುಂದೆ ನಾನು ಹೇಳ್ತೀನಿ, ಯಾರು ಮಾತಾಡ್ತಾರೆ ಮುಲಾಜಿಲ್ದಂಗೆ ಅಂಥವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.